ರೇಷ್ಮೆ ಹಾರ, ಯಾಲಕ್ಕಿ ಹಾರ, ಮುತ್ತಿನ ಹಾರ, ಕುಚ್ಚಿನ ಹಾರ, ಬಣ್ಣ ಬಣ್ಣದ ಗುಲಾಬಿ, ಗ್ರಾಮೀಣ ಹೆಣ್ಣು ಮಕ್ಕಳ ಕೈಯಲ್ಲಿ ಅರಳುತ್ತಿರುವ ಈ ಅಪೂರ್ವ ಕಲೆ ಅವರ ಬದುಕಿಗೂ ನೆಮ್ಮದಿ ತರುತ್ತಿದೆ. ಹೆಂಗಸರ ಸಾಮರ್ಥ್ಯ ಅಡುಗೆ ಮನೆಗಷ್ಟೇ ಸೀಮಿತ ಎನ್ನುವ ಮಾತನ್ನು ಈ ಸೋದರಿಯರು ಸುಳ್ಳು ಮಾಡಿ ತೋರಿಸಿದ್ದಾರೆ. ಇಂತಹ ಸಾಧನೆ ಮಾಡಿದವರು ಪಟ್ಟಣದ ವಿದ್ಯಾವಂತರಲ್ಲ, ನಮ್ಮ ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕಿನ ಗ್ರಾಮೀಣ ಮಹಿಳೆಯರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಶ್ರೀ ಅನ್ನಪೂರ್ಣೇಶ್ವರಿ ರೇಷ್ಮೆ ಕರಕುಶಲ ಸಂಘದ ಸೋದರಿಯರು ಸಿದ್ಧಪಡಿಸುವ ಈ ಸುಂದರ ಹಾರಗಳಿಗೆ ದೂರದ ಹೈದರಾಬಾದ್ ಹಾಗೂ ಬೆಂಗಳೂರಿನಿಂದಲೂ ಬೇಡಿಕೆ ಬರುತ್ತಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ರೇಷ್ಮೆ ಕರಕುಶಲ ಮಹಿಳಾ ಸಂಘ ಅಂತ ಇದೆ ರೀ. ಅದರಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟೇ ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿದ್ದಿದ್ದಿಲ್ಲ. ಯಾವ ಥರ ಗುಂಪು ಮಾಡಬೇಕು, ಏನು ಕೆಲಸ ಮಾಡ್ಬೇಕಂತಂದು ಗೊತ್ತೇ ಇದ್ದಿದ್ದಿಲ್ಲ. ಮನೆಯಲ್ಲೇ ಇದ್ದು ಮನೆ ಕೆಲಸ ನಾವೇ ಮಾಡ್ಕೊಂಡಿರ್ತಿದ್ವಿ. ಅದರಂತೆ ಅವರು ರೇಷ್ಮೆ ಇಲಾಖೆಯವರು, ರೇಷ್ಮೆ ವಲಯಾಧಿಕಾರಿ ಅಂತ ಮಾಂತಯ್ಯ ಸ್ವಾಮಿಯವರು ನಮ್ಮ ಸಂಘಕ್ಕೆ ಬಂದು ಹಿಂಗೆ ಒಂದು 10 ಜನ ಸೇರ್ಕೊಳ್ರಿ, ನೀವು ಇಂಥಲ್ಲಿ ಒಂದು ಬೆಂಗಳೂರಿನಲ್ಲಿ ಚನ್ನಪಟ್ಟಣದಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ, ನಿಮ್ಗೆ ಒಂದು ಗುಂಪು ಮಾಡ್ಕೊಂಡು ಅಲ್ಲಿ ತರಬೇತಿ ತೊಗೊಂಡ್ಬಂದು ಒಂದು ಸಂಘವನ್ನು ಕಟ್ಟ್ರಿ ನೀವು ಅಂತ ಹೇಳಿದರು. ಅದೇ ರೀತಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಚರ್ಚೆ ಮಾಡಿ ಹೋಗಿ ನಾವು ಕಲ್ತು ಬರ್ತೀವಿ ರೀ, ನಮ್ಮಲ್ಲೇ ನಮ್ಮ ಜಾಲಹಳ್ಳಿಯಲ್ಲೇ ನಮ್ಮದೇ ಸ್ವಂತದೊಂದು ಸಂಘ ಮಾಡ್ಕೋತೀವಿ ಅಂತಂದು 10 ಜನ ಸೇರಿ ಸಂಘ ಮಾಡಿದ್ವಿ. ರೇಷ್ಮೆ ಇಲಾಖೆಯಿಂದ 50% ಸಬ್ಸಿಡಿ ಅಂತ ಗೂಡು ತೊಗೊಂಡು ಬಂದ್ರು ಫಸ್ಟಿಗೆ. ನಮಗೆ ಗೂಡಿನೂ ಭಾಳ ಪ್ರಾಬ್ಲಮ್ ಇದೆ ರೀ, ಗೂಡು ಸಿಗ್ತಾ ಇಲ್ಲ. ಪ್ರತಿ ತಿಂಗಳ ನಮಗೊಂದು 30 kg ಸಿಗಬೇಕು, 50 kg ಅಂತ ಮಿನಿಮಮ್ ಇದೆ. 30 kg ಅದನ್ನ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಅದ್ರ ಮೇಲೆ ರೇಷ್ಮೆ ಉಪನಿರ್ದೇಶಕರು DD ಅವನು ಬಂದ್ರೆ ನಮ್ಮ ಸಂಘಕ್ಕೆ ಬಂದು, ಏನ್ರಿ ಸರ್ ನಮ್ಗೆ ಗೂಡು ಸಿಗ್ತಾ ಇಲ್ಲ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರು, ನೋಡಿ ಅಮ್ಮ ನೀವು ಇದ್ರ ಮೇಲೆ ಅವಲಂಬನೆ ಆಗಿರ್ಬೇಡ್ರಿ, ಬೇರೆ ಕೆಲಸ ಮಾಡ್ರಿ ಇದೇ ರೀತಿ ಅಂತಂದ್ರಿ. ಹೋಗಿ ನೋಡ್ಕೊಂಡ್ಬಂದು ಏಲಕ್ಕಿ ಹಾರ ಮಾಡ್ಬೇಕಂತ ಮಾಡಿದಾರೆ. ಅದು ಒಂದ್ರ ಜೊತೆ ಇನ್ನೊಂದು, ನಮಗೆ ಗೂಡು ಸಿಕ್ಕಾಗಷ್ಟೇ ಕೆಲಸ ಮಾಡ್ತಿದ್ದೀವಿ. 4-5 ತಿಂಗಳು ಮನೇಲಿ ಕೂಡ ಒಂದು ಸಮಸ್ಯೆ ಬಂದ್ಬಿಟ್ಟಿತ್ತು. ಅವ್ರು ಹೇಳಿದ್ನೆ ನಮಗೊಂದು ಒಳ್ಳೇದೇ, ಮನೆಯಲ್ಲೇ ಕೂಡಬೇಡಿ, ಬೇರೆದು ಮಾಡಿ ಅಮ್ಮ ಇದ್ರ ಜೊತೆ ಅಂತಂದಿದ್ದಕ್ಕೆ ಹೋಗಿ ಒಂದು ಏಲಕ್ಕಿ ತೊಗೊಂಡ್ಬಂದೇವ್ರಿ. ಅದು ಫಸ್ಟ್ ಮಾಡಿದೆ, 1-2 ನಮಗೆ ತಿಳಿದ ಮಟ್ಟಿಗೆ ಮಾಡಿದ. ಐಡಿಯಾ ಯಾವ ಥರ ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಅವ್ರ ಅಂಗಡಿಯವ್ರನ್ನ ಹೇಳಿದ್ರು, ಇದನ್ನ ನೋಡ್ಕೊಂಡು ಹೋಗಿ ಕಾಪಿ ಮಾಡಿ ನೀವು ಮಾಡ್ರಿ ಅಮ್ಮ, ನಾವು ಬೇರೆ ನಮ್ಗೆ ತಂದು ಕೊಡೋರ್ದೆಲ್ಲ ಕ್ಯಾನ್ಸಲ್ ಆಗಂಗೆ ಮಾಡಿಬಿಡ್ರಿ, ನೀವೇ ಮಾಡ್ರಿ ಅಂದ್ರೆ ಆಯ್ತು ಸರ್, ನಾವು ಒಂದು 10 ರೂಪಾಯಿ ಕಡಿಮೆ ರೇಟ್ನಾಗ ಕೊಡ್ತೀವಿ ಆಯ್ತಮ್ಮ ಅಂತಂದ್ರಿ. ರೇಟ್ ಏಲಕ್ಕಿ ರೇಟ್ ನಾವು ದೂರ ಹೋಗಿ ತರಬೇಕು, ಸಕಲೇಶ್ಪುರ ಅಲ್ಲಿ ಇಲ್ಲಿ ಅಂತೀವಿ. ಆ ಥರ ಮಟ್ಟಿಗಾಗಲ್ರಿ. ಹಾರಗಳ ಬೇಡಿಕೆಯನ್ನು ಬೇಕಾದಷ್ಟಿದೆ. ನಮಗೆ ಮೆಟೀರಿಯಲ್ಸು ಮತ್ತು ಬ್ಯಾಂಕಿನಿಂದ ಸಬ್ಸಿಡಿ ಸಿಗಬೇಕು, ಸಹಾಯಧನ ಸಿಗ್ಬೇಕಂತ ಅನ್ನೋದೇ ನಮ್ದು ಅದ ನೋಡ್ರಿ. ಮತ್ತೆ ಗಿರಿಜಮ್ಮ ಅವ್ರೆ, ನೀವೇನು ಸಂಘ ಈ ಪ್ರಾರಂಭ ಮಾಡಿ ಇವೆಲ್ಲ ಕರಕುಶಲತೆಯನ್ನ ಮಾಡ್ತಾ ಇದ್ರಲ್ಲ? ಹೌದ್ರಿ. ಇದಕ್ಕಿಂತ ಮುಂಚೆ ನೀವೆಲ್ಲ ಮಹಿಳೆಯರು ಏನ್ ಮಾಡ್ತಿದ್ರಿ ಮನೆ? ಏನಿಲ್ಲ ಸರ್, ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಳ್ಳೋದು ಕೂಡೋದು. ಹೊಲಕ್ಕೆ ಹೋಗ್ಬೇಕು ಬಿಸ್ಲಕ್ಕಂದ್ರೆ ಆಗ್ತಾ ಇಲ್ಲಲ್ರಿ. ಇದು ಮನೆ ಕುಂತವ್ರೆ ಮನೆ ಕೂಡಬಾರ್ದು, ಬಂದ್ ಇಲ್ಲೇ ನೆರಳಲ್ಲೇ ಕೆಲಸ ಮಾಡ್ಬೇಕಲ್ಲ, ನೆರಳ ಕೂಡೋರಿಗೆ ಒಂದು ಕೆಲಸ ಆಗ್ತದಂತ ಮಾಡಿರಿ. ಉತ್ತಮವಾದ ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡ್ರಿ. ಇದ್ರ ಯಾವ ತರದ ಮಾಲೆಗಳನ್ನ ನೀವು ಮಾಡ್ತೀರಿ ಇಲ್ಲಿ ಅಂತ? ನಮ್ಮಲ್ಲಿ ಒಂದು 10-12 ವೆರೈಟೀಸ್ ಇದೆ ರೀ. ದೊಡ್ಡ ಹಾರ ಅಂತ, ಸಿಂಪಲ್ ಹಾರ, ಬಗಲ್ ಕುಚ್ಚಿನ ಹಾರ ಅಂತ್ರಿ. ಅದ್ರಾಗೆ ಒಂದು ಎಲ್ಲ ವಾಲ್ ಪ್ಲೇಟು, ಬೇರೆ ಬೇರೆ ವೆರೈಟೀಸ್ ಅದ ರೀ. ಕುಂಡಗಳಂತ ಮಾಡ್ತೀವ್ರಿ, ಅದ್ರಾಗ ಶೋಕೇಸ್ ಇಡ್ತಾರಲ್ಲ, ಎಲ್ಲ ಗುಲಾಬಿ ರೋಸ್ಗಳೇ ತಗೊಂಡ್ ಬಂದ್ ಮಾಡ್ಯಾರ ನಂಗೆ ಆ ತರ ಮಾಡ್ತೀವಿ ನೋಡ್ರಿ. ಇದು ರೇಷ್ಮೆದಾಯ್ತಮ್ಮ. ಇನ್ನು ಬೇರೆ ಮಣಿಗಳದ್ದು ಏನನ್ನ ಮಾಡ್ತೀರಂತ ಸುದ್ದಿ ಕೇಳಿದ್ದೆ. ಹಾ ಮಾಡ್ತೀವ್ರಿ ಸರ್. ಅದು 10 ರೂಪಾಯಿಲಿಂದ ಒಟ್ಟೆ 350, 400, 900, 1000, 1200 ರೂಪಾಯಿ ತಕನ ಅದ ನೋಡ್ರಿ. ಮುತ್ತಿನ ಹಾರನೇ ಮಾಡ್ತೀವ್ರಿ. ಈಗ ನೀವು ಕರಕುಶಲತೆ ಮಾಲೆಗಳನ್ನ ಅದೆಲ್ಲ ಮಾಡ್ತಿರಲ್ಲ, ಇದನ್ನ ಮಾರಾಟ ಸದ್ಯಕ್ಕೆ ಎಲ್ಲಿ ಮಾಡ್ತಾ ಇದ್ರಿ ನೀವು? ಬೆಂಗಳೂರು ಸರ್, ಅವಿನೇ ರೋಡ್ ಅದ್ರಿಗೆ ಬೆಂಗಳೂರಲ್ಲೇ ಮಾಡ್ತೀವಿ. ನೀವು ಮಾಡುವಂತ ಖರ್ಚಿಗೆ ಮತ್ತು ಅದಕ್ಕೆ ನೀವು ಮಾರಾಟ ಮಾಡತಕ್ಕಂತ ಇದಕ್ಕೆ ಏನಾದ್ರು ನಿಮಗೇನು ಲಾಭ ಅನಿಸ್ತದ ಅಥವಾ ನಷ್ಟ ಅನಿಸ್ತ? ಗೂಡಿಲಿಂದ ತರದ್ ಮಾಡೋದ್ರಿಂದ ನಮಗೆ ಲಾಭನೇ ಇದೆ ಸರ್. 1 kg ಗೂಡಿಗೆ 300 ರೂಪಾಯಿ ಅದ ರೀ 1 kg ಗೂಡಿಗೆ. ಅದರಲ್ಲಿ 8 ಹಾರಗಳು ತಯಾರಾಗ್ತಾವ್ರಿ. ಅಮೌಂಟ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ 600 ರೂಪಾಯಿ ಆಯ್ತದ್ರಿ. ಅದ್ರ 1 kg ನಾವು ಗೂಡು ತಂದು ಮಾಡಿದ್ರೆ 100 ರೂಪಾಯಿ ಉಳಿತದ್ರಿ. ನಮಗೆ ಪ್ರತಿ ತಿಂಗಳ ಅಂತಂದ್ರೆ ಒಂದು 30 kg ಗೂಡು ಬೇಕಾಗ್ತದಲ್ರಿ. 30 kg ಅಂದ್ರೆ ಸಬ್ಸಿಡಿ ತಗೊಂಡ್ರೆ 3000 ಉಳಿತದ್ರಿ. ಸಬ್ಸಿಡಿ ಇಲ್ಲಾಂದ್ರೆ 1500 ರೂಪಾಯಿ ಉಳಿತದ್ರಿ. ನಾವು ಕೆಲಸ ಮಾಡ್ತಿರಲ್ಲ, ನಿಮಗೆ ಒಂದ್ ದಿನಕ್ಕೆ ಎಷ್ಟು ಸಂಪಾದನೆ ಆಗ್ಬೋದು ಅಥವಾ ತಿಂಗಳ ಲೆಕ್ಕ ಹಾಕಿದ್ರೆ ನಿಮ್ಗೆ ಎಷ್ಟು ಆಗ್ಬೋದು? ನಾವು ಮನೆಯಲ್ಲೇ ಕುಂತ್ರೆ 1 ರೂಪಾಯಿನೇ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದಿಲ್ರಿ. ಫಸ್ಟಿಗೆ ನಮ್ಗೆ ಸಂಪಾದನೆ ಅನ್ನೋದೇ ಇದ್ದಿದಿಲ್ರಿ. 5 ರೂಪಾಯಿ ಫಸ್ಟ್ 10 ರೂಪಾಯಿ ಸಿಕ್ಕಿದ್ರಿ, 12 ರೂಪಾಯಿ ಕೂಲಿ ಹಾಕೊಂಡಿವ್ರಿ, 15 ರೂಪಾಯಿ ಹಾಕೊಂಡಿದ್ವಿ. ಇವಾಗೆಲ್ಲ ಮಾರ್ಕೆಟಿಂಗ್ ಆದಂಗಿಂದ ನಾವು ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ಬೇಕನ್ನೋ ಹವ್ಯಾಸ ಬಂತ್ರಿ. ಫಸ್ಟ್ ಸೇಲೆ ಇದ್ದಿದ್ದಿಲ್ಲ, ಮಾಡ್ಬೇಕನ್ನೋ ಹವ್ಯಾಸನೇ ಇದ್ದಿದ್ದಿಲ್ಲ.
ಈ ಮಾರ್ಕೆಟಿಂಗ್ ಬಂದಾಗ ಏನ್ ಮಾಡ್ತೀರಿ, ಅವಾಗ ಮುಂಜಾನೆ 11 ಗಂಟೆಗೆ ಹಂಗ್ ಬಂದು 5 ಗಂಟೆಗೆ ಹೋಗ್ತಿದ್ದೀವ್ರಿ. ಇವಾಗ 7 ಗಂಟೆ ಆದ್ರೂ ಮಾಡ್ಬೇಕು. ಇದು ನಮ್ಮ ಸಂಪಾದನೆ ಅದಲ್ಲ, ನಮ್ಮ ಮೈ ಮೇಲೆ ಕೆಲಸ ರೀ. ಕೂಲಿ ಅಂತ ನಿಂತಿಷ್ಟು 30-40 ಅಂತಿಲ್ಲ ರೀ. ಯಾರು ಕೈಲಾಗ್ತದ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಒಬ್ಬೊಬ್ಬರು 100 ರೂಪಾಯಿ ತಕ್ಕನೇ ದುಡಿತಾರೆ. ಇವಾಗೆಲ್ಲ ನಮ್ಮ ಸಂಘದವ್ರಿಗೆ ಧೈರ್ಯ ಬಂದ್ಬಿಟ್ಟದ್ರಿ. ಎಲ್ಲರೂ ಎಲ್ಲಾ ಕಡೆಗೆ ಹೋಗ್ತೀವಿ, ನಾವೇ ಪರ್ಚೇಸ್ ಮಾಡ್ತೀವಿ, ತಗೊಂಡು ಬರ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ. ಯಾರಿಗೇನು ಸಮಸ್ಯೆಗಳಿಲ್ಲ ನೋಡ್ರಿ. ಪ್ರಸಕ್ತ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿರುವ ರೇಷ್ಮೆ ಇಲಾಖೆಯ ಮಹಂತೇಶ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಚಟುವಟಿಕೆಯನ್ನು ಆರಂಭಿಸಿದ ಇವರು ಎಲ್ಲಾ ಸವಾಲುಗಳನ್ನು ಎದುರಿಸಿ ಸ್ವಾವಲಂಬನೆಯ ದಾರಿಯಲ್ಲಿ ಸಾಗುತ್ತಿದ್ದಾರೆ. ಮನೆ ಕೆಲಸದ ಜೊತೆಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಸುಂದರ ಹಾರಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಇವರ ಪರಿಶ್ರಮಕ್ಕೆ ತಕ್ಕ ಮೌಲ್ಯ ಸಿಗಬೇಕು. ಆಗ ಮಾತ್ರ ಇವರು ಸಿದ್ಧಪಡಿಸುತ್ತಿರುವ ಸುಂದರ ಹಾರಗಳಂತೆ ಇವರ ಬದುಕು ಕೂಡ ಸುಂದರವಾಗುತ್ತದೆ.